ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮಗೂ ಹೆಣ್ಣು ಮಗು ಬೇಡ ಅಂತ, ನೀವೊಬ್ರು ಹೆಣ್ಣಾಗಿ ಹೆಣ್ಣು ಮಗು ಬೇಡ ಅಂತ ಹೇಳೋದು ತಪ್ಪಲ್ವಾ? ಗೌಡ್ರೆ, ನಾನು ಆ ರೀತಿ ಭೇದ ಭಾವ ಮಾಡೋಳಲ್ಲ. ನನ್ಗೂ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟಾನೇ ಗೌಡ್ರೆ. ಆದ್ರೆ ಕೊನೆಗಾಲದಲ್ಲಿ ಹೆಣ್ಮಕ್ಳು ನೋಡ್ಕೋತಾವ ವಿನಃ ಗಂಡ್ಮಕ್ಳು ನೋಡ್ಕೋತಾವ? ನೀವೇ ಹೇಳಿ. ಅದ್ರಲ್ಲೂ ಆಸ್ತಿ ಇದ್ರಂತೂ ಮುಗ್ದೇ ಹೋಯ್ತು, ನಮ್ಮನ್ ಕೇರೆ ಮಾಡಲ್ಲ. ಆದ್ರೆ ಹೆಣ್ಮಕ್ಳು ಹಾಗಲ್ಲ, ತಾಯಿಯಾಗಿ ಮಗಳಾಗಿ ಸೊಸೆಯಾಗಿ ಅಕ್ಕ ತಂಗಿ ಆಗಿರ್ತಾಳೆ. ಈ ಎಲ್ಲಾ ಗುಣಗಳು ಒಬ್ಬ ಹುಡುಗನಿಗಿರ್ತಾವ? ನೀವೇ ಹೇಳಿ. ಸೀತಮ್ಮ, ನೀವ್ ಹೇಳ್ದಾಗೆ ಈಗಿನ ಕಾಲದ ಗಂಡು ಮಕ್ಕಳು ಅಷ್ಟೊಂದು ಕೆಟ್ಟವರಲ್ಲ, ನಂತರ ಒಳ್ಳೆಯವರು ಇರ್ತಾರೆ. ಆಹಾ, ನಿಂಬೆನ ನೀವೇ ತಡ್ಕೋಬೇಡಿ. ಏನು ಇಲ್ದೇನೆ ಆಂಜನೇಯಂತರ ಅಲ್ಲಿಂದ ಇಲ್ಲಿಂದ ಅಲ್ಲಿ ಹಾರಾಡ್ತಾ ಇರ್ತೀರಾ. ಇನ್ನು ಕೈ ತುಂಬಾ ದುಡ್ಡು, ಓಡಾಡೋದಕ್ಕೆ ಕಾರ್ ಇದ್ದಿದ್ರೆ ನೀವೆಲ್ಲಿರ್ತಿದ್ರಿ ಅಂತ ನನ್ ಚೆನ್ನಾಗ್ ಗೊತ್ತಿದೆ ಬಿಡಿ. ನಿಮ್ಮ ಬಾಯಿ ಹರಕೆಯಿಂದ ನನಗೂ ಕೈ ತುಂಬಾ ದುಡ್ಡು ಬಂದ್ರೆ ಈ ಮನೆನ ನಾನೇ ಕೊಂಡ್ಕೋತೀನಿ. ಹಾ, ನೀವು ದುಡ್ಡು ಕೊಟ್ಟ ತಕ್ಷಣನೇ ಈ ಮನೆನ ನಿಮಗ್ ಮಾರ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಈ ಮನೆನ ನಾನು ನನ್ನ ಮೊಮ್ಮಗು ಹೆಸರಿಗೆ ಮಾಡ್ತೀನಿ. ಮುಂದೆ ಅವನೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ ಸೀತಮ್ಮ, ಇದೆಲ್ಲ ನಿಮಗ್ ಗೊತ್ತಾಗಲ್ಲ. ಈಗಿನ ಕಾಲದಲ್ಲಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿ ಮಾಡ್ಬೇಕು. ಓ ಹೌದಾ? ಈ ಮಾತನ್ನ ಯಾರೋ ನಿನ್ನಂತ ದುಡಿಯಕ್ ಆಗದೆ ಇರೋ ಸೋಮೇರಿ ಹೇಳಿರ್ಬೇಕು. ಹೇ ಅಲ್ರಿ, ಈಗಿರೋ ಆಸ್ತಿನ ಅದೇನು ಉಪ್ಪಿನಕಾಯಿ ಹಾಕಿ ನೆಕ್ಬೇಕಾ? ನಾವು ಕಷ್ಟಪಟ್ಟಾಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕಷ್ಟ ಪಡ್ಬೇಕಾ? ನಾವು ಮಾಡಿರೋ ಸಂಪಾದನೆ ಎಲ್ಲ ಇವ್ರು ಕೊಡದೆ ದಾರಿಗೆ ಹೋಗೋ ಭಿಕ್ಷುಕರು ಕೊಡ್ಬೇಕಾ? ನೀವೇ ಹೇಳಿ. ನಿಮ್ ಮಾತು ಸರಿನೇ ಬಿಡಿ ಸೀತಮ್ಮ. ಈಗ ನಿಮಗೆ ನಿಮ್ ಸಮರ್ಥನ್ ತರಾನೇ ಗಂಡು ಮಗು ಬೇಕು ಅಂತ ಹೇಳ್ತಿದ್ದೀರಾ. ಅವನು ಸಮರ್ಥನ್ ತರ ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮನೆ ಕರ್ಕೊಂಬಂದ್ರೆ ಏನ್ ಮಾಡ್ತೀರಾ? ಅದಕ್ ನಾನ್ ಬಿಡ್ಬೇಕಲ್ಲ. ಅವನ್ ಜೋಪಾನವಾಗಿ ಸಂಸ್ಕಾರವಂತನಾಗಿ ಬೆಳೆಸ್ತೀನಿ. ಸೀತಮ್ಮ, ಈಗ ನಿಮ್ ಮಗ ಸಮರ್ಥನ್ನ ತಾಯಿಗೆ ತಕ್ಕ ಮಗನ್ ತರ ಬೆಳೆಸ್ತೀನಿ ಅನ್ಕೊಂಡಿದ್ರಿ, ಆದ್ರೆ ಅವನು ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದಾನಲ್ಲ. ಅವನಾಗಿ ಅವನು ದಾರಿ ತಪ್ಪಿಲ್ಲ ಗೌಡ್ರೆ. ನೀವೆಲ್ರೂ ಸೇರಿ ಅವನ್ ದಾರಿ ತಪ್ಪಿದ ಮಗನ್ ತರ ಮಾಡಿದೀರಾ. ಇಲ್ಲ ಅಂದ್ರೆ ನನ್ ಮಗ ನನ್ ಮಾತನ್ನ ಯಾವತ್ತೂ ಮೀರ್ತಾ ಇರ್ಲಿಲ್ಲ. ಸೀತಮ್ಮ, ಈಗ ನಿಮ್ ಮೊಮ್ಮಗ ನಮ್ ಜೊತೆನೆ ಇರ್ತಾನಲ್ಲ, ಅದ್ ಹೇಗ್ ಜೋಪಾನ ಮಾಡ್ತೀರಾ? ನನಗ್ ಗೊತ್ತು ಗೌಡ್ರೆ, ನೀವ್ ಹೀಗೆ ಮಾತಾಡ್ತೀರಂತ. ಅದಕ್ಕೆ ನನ್ ಮೊಮ್ಮಗ ಹುಟ್ಟಿದ ತಕ್ಷಣ ಅವನ್ ಮೈಸೂರಿಗೆ ಕರ್ಕೊಂಡು ಹೋಗಿ ನಾನೇ ಚೆನ್ನಾಗಿ ಬೆಳೆಸ್ತೀನಿ. ನಿಮ್ ಯಾರ್ ನೆರಳು ಬೀಳ್ಬಾರ್ದು. ಅಲ್ಲ, ನೆರಳು ಬೀಳದೆ ಬರೀ ಬಿಸಿಲಲ್ಲೇ ನಿಲ್ಸಿದ್ರೆ ನಂತರ ಕಪ್ಪಗಾಗಲ್ವಾ? ಅವನು ಕಪ್ಪಗಾದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ತರ ತಪ್ಪು ಮಾಡ್ಬಾರ್ದು. ಹೇ, ಆಗಲ್ಲಪ್ಪ. ಏನೆಲ್ಲ ಸರ್ಕಸ್ ಅಲ್ಲಿ ಕೋತಿ ನೋಡ್ದಂಗ್ ನೋಡ್ತಾ ಇದ್ದೀರಾ ಅಲ್ವಾ? ಮತ್ತೆ ಒಂದು ಪ್ರೆಗ್ನೆಂಟ್ ವುಮೆನ್ ಮನೆಗ್ ಬಂದ್ರೆ ಒಂದ್ ಲೋಟ ಕಾಫಿನೋ ಟೀನೋ ಏನ್ ಬೇಕು ಅಂತ ಕೇಳೋರು ಒಬ್ರು ಇಲ್ವಲ್ಲ. ನನ್ನೇ ಹಿಂಗ್ ನೋಡ್ಕೋತಿದ್ದೀರಾ ಅಂದ್ರೆ ನಾನ್ ಪೇಷಂಟ್ ನ ಹೆಂಗ್ ನೋಡ್ಕೋತಿದ್ದೀರಾ ಇದ್ರಲ್ಲೇ ಗೊತ್ತಾಗುತ್ತೆ. ಹೋಗಿ ಏನಾದ್ರೂ ತಣ್ಣಗಿರೋ ಜ್ಯೂಸ್ ತಗೊಬನ್ನಿ. ನಮ್ಮ ಮನೇಲಿ ತಣ್ಣಗಿರೋದು ಅಂದ್ರೆ ನಮ್ಮ ಯಜಮಾನ ರಕ್ತ ಒಂದೇ. ತಂದ್ಕೊಡ್ಲಾ? ಮನುಷ್ಯರ ರಕ್ತ ತಣ್ಣಗಾದ್ರೆ ಯಮುನ್ ಪಾದಕ್ಕೆ ಪಾಸ್ಪೋರ್ಟ್ ತಗೊಂಡಂಗೆ. ಹೋಗಿ, ನಿಮ್ಗೆ ಆಸೆ ಇದ್ರೆ ಹೋಗ್ ಅದನ್ನೇ ತಗೊಂಬನ್ನಿ. ಜ್ಯೂಸ್ ತಗೊಂಡ್ ಬರ್ತೀನಿ. ಹಾ ಹಾ. ಯವ್ವಾ, ನೀವೇನ್ ಮುಖ ನೋಡ್ತಾ ಇದ್ದೀರಾ? ಹೋಗಿ ನನ್ ಪೇಷಂಟ್ ಕರ್ಕೊಂಬನ್ನಿ. ಹಾ ಈಗ ಹೋಗಿ ಕರ್ಕೊಂಡ್ ಬರ್ತೀನಿ. ಹಾ. ಅಯ್ಯವ್ವಾ, ಆಗ್ತಾ ಇಲ್ವಲ್ಲಪ್ಪ. ಇದೇನಿದು ದಿನ ಬಂದು ಚೆಕಪ್ ಮಾಡುದು? ಯಾವ ಡಾಕ್ಟ್ರು ಹೀಗ್ ಮಾಡಲ್ಲಪ್ಪ. ನೀವ್ ದಿನ ಊಟ ಯಾಕೆ ಮಾಡ್ತೀರಾ? ಯಾರು ಕೇಳಲ್ಲ ಅಂತ ವಾರಕ್ಕೊಂದ್ಸಲ ತಿನ್ಬೋದಲ್ವಾ? ಅವ್ರು ದಿನಕ್ಕೆ 4 ಸಲ ತಿಂತಾನೆ ಇರ್ತಾರೆ, ವಾರಕ್ಕೊಂದಿನ ಎಲ್ಲಿಂದ ಬಂತು? ಅದು ಅಲ್ದೆ ಸಂಜೆವರೆಗೂ ಅದು ಇದು ತಿಂತಾನೆ ಇರ್ತಾರೆ. ಯಾರಾದ್ರೂ ಬಂದ್ರೆ ಅಷ್ಟೇ ಸುಮ್ನೆ ಇರ್ತಾರೆ, ಇಲ್ದೆ ಹೋದ್ರೆ ಮೇಕೆ ತರ ಅಂತ ಮೇಯ್ತಿರ್ತಾರೆ. ನೋಡಿದ್ರೆ ಗೊತ್ತಾಗತ್ ಬಿಡಿ. ಜ್ಯೂಸ್ ತಗೊಳ್ಳಿ. ಯವ್ವಾ ಗೌಡ್ರೆ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಬಂದವರು ಹೋದ್ರ ಮುಂದೆ ಏನಿದು ಮರ್ಯಾದೆ ತೆಗೆಯೋದು? ಅಯ್ಯವ್ವ, ಇದೇನಿದು? ನಿಜಾಗ್ಲೂ ನಿಮ್ ಗಂಡನ್ ರಕ್ತನೇ ಕೊಟ್ಬಿಡ್ತೀರಾ? ಇಲ್ಲ ಅದು ಕಲ್ಲಂಗಡಿ ಜ್ಯೂಸ್. ಓ, ಕಲ್ಲಂಗಡಿ ಜ್ಯೂಸಾ? ಗುಡ್.
ಅಯ್ಯೋ ನಿಧಾನ. ಬನ್ನಿ ಬನ್ನಿ ಪೇಷಂಟ್ ಇಲ್ಲಿ ಕೂರ್ಸಿ. ಹುಷಾರು ಹುಷಾರು. ನಿಧಾನ ನಿಧಾನ. ಆ, ಈ ಟೈಮಲ್ಲೆಲ್ಲ ಹಿಂಗ್ ಓಡಾಡ್ಬಾರ್ದಮ್ಮ, ನಿಧಾನಕ್ಕೆ ಓಡಾಡ್ಬೇಕು. ಉಫ್, ಆಗಲ್ವಲ್ಲಪ್ಪ. ಎಲ್ಲಿ ಕಣ್ ತೋರ್ಸು. ಅಯ್ಯೋ ಹಿಂಗಾಗ್ಬಾರ್ದಿತ್ತು. ಅಯ್ಯೋ ಯಾಕ್ರಿ ನನ್ ಪೇಷಂಟ್ ನ ಹಿಂಗ್ ನೋಡ್ಕೊಂಡಿದ್ದೀರಾ? ನನ್ನೇನೆ ಹೇಳ್ದೆ ತಾನೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇವಾಗ ನೋಡಿ ಹ್ಯಾಪಿ ಕಮ್ಮಿ ಆಗೋಗಿದೆ, ಬಿಪಿ ಜಾಸ್ತಿ ಆಗಿ ಏರೋಪ್ಲೇನ್ ತರ ಓಡ್ತಾ ಇದೆ. ನೀವು ಬಂದಿದ್ದೀರಲ್ಲ, ಬ್ರೇಕ್ ಹಾಕಿ. ಆಗ್ತೀನಿರಪ್ಪ. ಅಯ್ಯೋ ಅಯ್ಯೋ ಛೇ, ಇವ್ರು ನೋಡ್ರಿ ಎಷ್ಟು ಸ್ವರ್ಗೋಗಿದ್ದಾರೆ. ಅಯ್ಯೋ ಅಯ್ಯೋ ಹಿಂಗಾಗ್ಬಾರ್ದಾಗಿತ್ತಲ್ಲಪ್ಪ, ಫುಲ್ ವೀಕ್ ಆಗ್ಬಿಟ್ಟವ್ರೆ. ಡಾಕ್ಟ್ರೇ ನೀವು ಹುಷಾರು. ಇನ್ನು ಏನೇನಾಗಿದೆ ಡಾಕ್ಟ್ರೆ? ಅಯ್ಯೋ ಹಾರ್ಟು ಹಾರ್ಟು ಲಬ್ಡಬ್ 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 ಅಂತಿದ್ದು, ಲಬ್ಡಬ್ 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 ಅಂತಿದೆ. ವೀಕು ವೀಕು. ಓ ನೆಕ್ಸ್ಟ್ ವೀಕೆ ಡೆಲಿವರಿನಾ? ಆದ್ರಗಟ್ಟ ಆಂಜನೇಯ. ಇಲ್ಲ ಡಾಕ್ಟ್ರೆ, ನಾವ್ ಅವ್ರನ್ನ ಚೆನ್ನಾಗೇ ನೋಡ್ಕೋತಾ ಇದೀವಿ. ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಇದೀವಿ, ಆದ್ರೆ ಅವರೇ ಏನು ತಿಂತಿಲ್ಲ. ನೋಡಿ ನೋಡಿ, ಇದಕ್ಕೆ ಅವ್ರು ವೀಕ್ ಆಗಿರೋದು. 5 ತಿಂಗಳು ತುಂಬಾವರೆಗೂ ಹುಷಾರಾಗಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಆಮೇಲೆ ನಾರ್ಮಲ್ ಡೆಲಿವರಿ ಮಾಡೋ ಬದಲು ಸಿಸೇರಿಯನ್ ಮಾಡ್ಬೇಕಾಗುತ್ತೆ. ಸಿಸೇರಿಯನ್ ಅಂದ್ರೆ ನೀವ್ ಸುಮ್ನೆ ಇರ್ತೀರಾ ಅಂತ ಬಾಯ್ ಬಿಟ್ಬಿಡ್ತೀರಾ. ಆಸ್ಪತ್ರೆ ಅವರು ದುಡ್ಡು ಕಿತ್ಕೊಳ್ಳೋಕೆ ಹಿಂಗ್ ಮಾಡ್ತಿದಾರೆ ಅಂತ ನಮ್ಮೇಲೆ ಗೂಬೆ ಕೂರ್ಸ್ಬಿಡ್ತೀರಾ. ನಮ್ಮಿಂದ ಗೂಬೆ ಕೂರ್ಸಕ್ ಆಗಲ್ಲ ಬಿಡಿ. ಡಾಕ್ಟರ್, ಗುಲಾಬಿಗೆ ಏನಾದ್ರೂ ವಿಟಮಿನ್ ಟ್ಯಾಬ್ಲೆಟ್ಸು ಅಥವಾ ಬೇರೆ ಏನಾದ್ರು ಟ್ಯಾಬ್ಲೆಟ್ಸ್ ಬೇಕಾದ್ರೆ ಬರ್ಕೊಡಿ. ಅದನ್ನ ತಂದ್ಬಿಟ್ಟು ಅವಳು ನುಂಗ್ಲಿಲ್ಲ ಅವನು ಬಲವಂತ ಮಾಡಿ ನುಂಗಿಸ್ತೀನಿ. ನೋ 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 ನೋ. ನೋಡಿ, ಈ ಟೈಮಲ್ಲೆಲ್ಲ ಜಾಸ್ತಿ ಮಾತ್ರೆ ನುಂಗಿಸ್ಬಾರ್ದು, ಅದು ಡೈರೆಕ್ಟ್ ಆಗಿ ಮಗುಗೆ ಎಫೆಕ್ಟ್ ಆಗ್ಬಿಡುತ್ತೆ. ಅದ್ರ ಬದಲು ಹಣ್ಣು, ತರಕಾರಿ, ಹಂಪ್ಲು, ಸೊಪ್ಪು ನೋಡಿ, ಅದ್ರಲ್ಲೇನೆ ವಿಟಮಿನ್, ಕ್ಯಾಲ್ಸಿಯಂ, ಮಿನರಲ್ಸ್, ಪೊಟ್ಯಾಷಿಯಂ. ಯೂರಿಯಾ ಸಿಗಲ್ವಾ? ಬಾಯ್ಕ್ ಸೂರ್ಯಕ್ಕ ಸುಮ್ನೆ ಕುತ್ಕೊಳ್ಳಯ್ಯ, ಎಲ್ಲ ಅದ್ರಲ್ಲೇ ಸಿಗುತ್ತೆ. ಮಾತ್ರೆಗಳೆಲ್ಲ ಕೊಡಕ್ ಹೋಗ್ಬಿಡಿ. ನಿಮ್ ಕೈಯಲ್ಲಿ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ 2 ತಿಂಗಳು ನಮ್ಮ ಆಸ್ಪತ್ರೆಗೆ ಕಳಿಸ್ಬಿಡಿ. ನಾವೇ ಇವ್ರನ್ನ ಸೂಪರ್ ಆಗಿ ನೋಡ್ಕೋತೀವಿ. ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಸಾಕು. ಅದೆಲ್ಲ ಏನು ಬೇಡ, ನನ್ ಮೊಮ್ಮಗನ್ನ ನಾನೇ ನೋಡ್ಕೊತೀನಿ. ಓಹೋ, ಈಗ ನೋಡ್ಕೋತಾ ಇರೋದ್ ಗೊತ್ತಾಗ್ತಾ ಇಲ್ವಾ?